ಹಾಯ್, ನಾನು ಚಿಕ್ಕವನಿರ್ಬೇಕಾಗಿದ್ರೆ ಯಾರೋ ಒಬ್ಬ ವ್ಯಕ್ತಿ ಕತೆ ಹೇಳಿದ್ದು, ತುಂಬ ಅರ್ಥಪೂರ್ಣವಾಗಿರೋದು. ಆ ಕತೆ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಏನು ಅಂದರೆ, ಒಂದೂರಲ್ಲಿ ಅಗರ್ಭ ಶ್ರೀಮಂತ ಮತ್ತು ಒಬ್ಬ ಭಿಕ್ಷುಕ ಇರ್ತಾರಂತೆ. ಆ ಭಿಕ್ಷುಕ ಪ್ರತಿದಿನ ವ್ಯಕ್ತಿ ಮುಂದೆ ಆ ವ್ಯಕ್ತಿ ದಾರಿಯಲ್ಲೇ ಭಿಕ್ಷೆ ಬೇಡ್ತಿರ್ಬೇಕಾದ್ರೆ, ಹಾಗೆ ಶ್ರೀಮಂತ ವ್ಯಕ್ತಿ ಒಂದಿನ ಹೊರಗಡೆ ಕಪ್ಪು ಗ್ಲಾಸ್ ಹಾಕ್ಕೊಂಡು ಪೇಪರ್ ಓದ್ಕೊತ ಕುಂತಿರ್ತಾನೆ. ಆಗ ಆ ಭಿಕ್ಷುಕ ಬರ್ತಾನಂತೆ. ಅಯ್ಯೋ ದಣಿಗಳೇ, ನೀವು ಎಷ್ಟು ಅದೃಷ್ಟವಂತರು, ನಿಮ್ಮ ಹತ್ರ ತುಂಬ ದೊಡ್ಡ ಮನೆ ಇದೆ ಅಂತ ಹೇಳ್ತಾನಂತೆ. ಹಾಗೆ ಇನ್ನೊಂದು ದಿವಸ ಬರ್ತಾನಂತೆ. ಅಯ್ಯೋ ದಣಿಗಳೇ, ನೀವೆಂಥ ಪುಣ್ಯವಂತರು, ನಿಮ್ಮ ಹತ್ರ ತುಂಬ ಸುಂದರವಾದ ಹೆಂಡತಿ ಇದ್ದಾಳೆ, 2 ಮುದ್ದಾದ ಮಕ್ಕಳಿದ್ದಾವೆ, ನೀವು ತುಂಬ ಧನ್ಯವಂತರು ಹೇಳ್ತಾರಂತೆ. ಹಾಗೆ 3ನೇ ದಿವಸನೂ ಬರ್ತಾನಂತೆ. ಆ ಭಿಕ್ಷುಕ ಬರ್ತಾನಂತೆ ಮತ್ತು ಅದೇ ದಾರಿಯಲ್ಲಿ. ಆವಾಗಂದರೆ ಕ್ಯಾಜುವಲ್ ಆ ಶ್ರೀಮಂತ ವ್ಯಕ್ತಿ ಗ್ಲಾಸ್ ಹಾಕ್ಕೊಂಡು ಪೇಪರ್ ಓದ್ಕೊಂಡು ಕುಂತಿರ್ತಾನಂತೆ. ಆ ವ್ಯಕ್ತಿ ಮತ್ತೆ ಹೇಳ್ತಾನಂತೆ ಭಿಕ್ಷುಕ ಶ್ರೀಮಂತ ವ್ಯಕ್ತಿಗೆ, ನಿಮ್ಮ ಹತ್ರ ತುಂಬ ಹಣ ಇದೆ, ಐಶ್ವರ್ಯ ಇದೆ, ಬಂಗ್ಲೆ ಇದೆ, ನೀವೇ ಪುಣ್ಯವಂತರು, ಏನು ಅದೃಷ್ಟ ಮಾಡಿದ್ದೀರಾ ನೀವು ಅಂತ ಹೇಳ್ತಾನಂತೆ. ಹಾಗೆ ಆ ಶ್ರೀಮಂತ ವ್ಯಕ್ತಿ ಇದನ್ನೆಲ್ಲ ನೋಡ್ತಾ ಒಂದು ದಿವಸ ಆ ಭಿಕ್ಷುಕನ ಕರಿತಾನಂತೆ, ಪಕ್ಕಕ್ಕೆ ಕೂಡಿಸ್ಕೊಂಡು ಹೇಳ್ತಾನಂತೆ, ಹೌದು ನನ್ನ ಹತ್ರ ಎಲ್ಲ ಇದೆ, ಸುಂದರವಾದ ಹೆಂಡತಿ ಇದ್ದಾಳೆ, ಮಕ್ಕಳಿದೆ, ಹಣ ಇದೆ, ಐಶ್ವರ್ಯ ಇದೆ, ಮನೆ ಇದೆ, ಎಲ್ಲ ಇದೆ, ಆದರೆ ನನ್ನ ಹತ್ರ ಒಂದು ಇಲ್ಲ ಅಂತ ಹೇಳ್ತಾನಂತೆ. ಒಂದು ಇಲ್ಲ ಮತ್ತು ನಾನು ನೆಮ್ಮದಿಯಾಗಿಲ್ಲ ಅಂತ ಹೇಳ್ತಾನಂತ ಶ್ರೀಮಂತ ವ್ಯಕ್ತಿ ಯಾರು ಭಿಕ್ಷುಕನಿಗೆ. ಆವಾಗ ಭಿಕ್ಷುಕ ತುಂಬ ಆಶ್ಚರ್ಯದಿಂದ ಕೇಳ್ತಾನಂತೆ, ಅಯ್ಯೋ ದಣಿಗಳೇ, ನೀವೇನು ಈಗ ಹೇಳ್ತಿದ್ರೆ, ಇಷ್ಟೆಲ್ಲ ಇದ್ದು ನೀವು ಖುಷಿಯಾಗಿಲ್ಲ, ನೆಮ್ಮದಿಯಾಗಿಲ್ಲ ಅಂದರೆ ಹೇಗೆ? ಇಷ್ಟೆಲ್ಲ ನನ್ನ ಹತ್ರ ಇದ್ದಿದ್ರೆ ನಾನು ತುಂಬ ರಾಜನ ಥರ ಇರ್ತಿದ್ದೆ, ರಾಜನ ಜೀವನ ಅನುಭವಿಸ್ತಾ ಇದ್ದಂತ ಭಿಕ್ಷುಕ ಶ್ರೀಮಂತನಿಗೆ ಹೇಳ್ತಾನಂತೆ. ಆವಾಗ ಶ್ರೀಮಂತ ವ್ಯಕ್ತಿ ಭಿಕ್ಷುಕನಿಗೆ ಹೇಳ್ತಾನಂತೆ, ನಿಜ ನನ್ನ ಹತ್ರ ಎಲ್ಲ ಇದೆ, ಆದರೆ ನನಗೆ 2 ಕಣ್ಣುಗಳಿಲ್ಲ ಅಂತ ಹೇಳ್ತಾನಂತೆ. ಆವಾಗ ಆ ಭಿಕ್ಷುಕ ತುಂಬ ಶಾಕ್ ಆಗ್ತಾನಂತೆ. ಆವಾಗ ಹೇಳ್ತಾನಂತೆ, ನಿಜ ನನಗೆ ಎಲ್ಲ ಇದೆ, ಆದರೆ ಅನುಭವಿಸೋಕ್ಕೆ ಯಾವುದೂ ಇಲ್ಲ, ಆದರೆ ನಿನ್ನ ಹತ್ರ 2 ಕಣ್ಣುಗಳಿದೆ, ನೀನು ಇಡೀ ಪ್ರಪಂಚನೇ ನೋಡ್ಬೋದು, ಸುಂದರವಾಗಿರೋಂಥ ಪ್ರಪಂಚನ, ನನ್ನ ಕೈಲಾಗಲ್ಲ, ನನ್ನ ಹಣನೇ ನನ್ನ ಕೈಲಿ ನೋಡೋಕ್ಕಾಗಲ್ಲ, ನನ್ನ ಮನೇನ ನೋಡೋಕ್ಕಾಗ್ತಾಯಿಲ್ಲ, ನನ್ನ ಹೆಂಡತಿ ಮಕ್ಕಳು ನೋಡೋಕ್ಕಾಗ್ತಿಲ್ಲ, ಇದು ನನ್ನಲ್ಲಿರೋ ಕೊರತೆ. ನಿನ್ನ 2 ಕಣ್ಣು ನನಗೆ ದಾನ ಮಾಡ್ತಿ ಹೇಳು, ನನ್ನಲ್ಲಿರೋ ಎಲ್ಲ ಹಣ, ಆಸ್ತಿ, ಐಶ್ವರ್ಯ, ಮನೆ ಎಲ್ಲ ನಿನಗೆ ಬಿಟ್ಕೊಡ್ತೀನಿ ಅಂತ ಹೇಳ್ತಾನಂತೆ. ಆವಾಗ ಆ ಭಿಕ್ಷುಕ ಹೇಳ್ತಾನಂತೆ, ಅಯ್ಯೋ ನಾನು ಹಾಗೆಲ್ಲ ಕೊಡಲ್ಲ, ನನಗೆ ನನ್ನ ಕಣ್ಣು ಬೇಕು, ನನ್ನ ಕಣ್ಣಿಲ್ಲದೆ ಜೀವನ ಹೇಗೆ ಮಾಡಲಿ ಅಂತಂದು ಹೇಳ್ತಾನಂತೆ. ಆವಾಗ ಶ್ರೀಮಂತ ವ್ಯಕ್ತಿ ಹೇಳ್ತಾನಂತೆ, ಮತ್ತು ಇದೇ ಜೀವನ, ನಮ್ಮ ದೇಹನೇ ನಮ್ಗೆ ಆಸ್ತಿ, ನಮ್ಮ ಕಣ್ಣೇ ನಮ್ಗೆ ಆಸ್ತಿ, ನಾವು ನಮ್ಮ ದೇಹನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು, ಈ ಹಣ, ಆಸ್ತಿ, ಐಶ್ವರ್ಯ ಯಾವುದು ನಮ್ಮ ಜೀವನದಲ್ಲಿ ಶಾಶ್ವತವಾಗಿರಲ್ಲ ಅಂತ ಹೇಳ್ತಾನಂತೆ.